ನಮಸ್ಕಾರ ವೀಕ್ಷಕರೇ, ಸೀರಿಯಲ್ ಟಾಕ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಕಾಣುತ್ತಿರುವ ಅಮೃತಧಾರೆಯಲ್ಲಿ ರೋಚಕ ಟ್ವಿಸ್ಟ್ ಪಡೆದು ಕತೆ ಸಾಗುತ್ತಿದೆ. ಒಂದು ಕಡೆ ಶಕುಂತಲಾ ಬೀದಿ ಪಾಲಾಗಿದ್ದಾಳೆ, ಇನ್ನೊಂದು ಕಡೆ ಜಯದೇವ್ ದೇಶ ಬಿಟ್ಟು ಹೋಗೋ ಪ್ಲ್ಯಾನ್ ಕೂಡ ಮಾಡಿದ್ದಾನೆ. ಗೌತಮ್ ಶಕುಂತಲಾ ಧನ್ಯ ಮಿಲನ ದೇವಸ್ಥಾನದಲ್ಲಿ ಆಗುವಂತಿದೆ. ಭೂಮಿ ಹಾಗೂ ಗೌತಮ್ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮಾಡಿ ಅನ್ನದಾನ ಮಾಡಿದ್ದಾರೆ. ಅಲ್ಲಿಯ ಅರ್ಚಕರು ನಿಮ್ಮ ತಾಯಿಯವರಿಗೆ ಕಂಟಕ ಇದೆ ಎಂದಿದ್ದಾರೆ. ಒಂದು ಹೋಮ ಮಾಡಿಸಿ ಎಂದು ಈ ಮುಂಚೆ ಹೇಳಿದ್ದರು, ಅವರು ಮಾಡಿಲ್ಲ ಎಂದಿದ್ದಾರೆ. ಹೀಗಾಗಿ ಗೌತಮ್ ಭೂಮಿ ಖುದ್ದಾಗಿ ಪೂಜೆ ಮಾಡಿಸಿದ್ದಾರೆ. ಅತ್ತ ಶಕುಂತಲಾ ಗೆಳತಿ ಶಕುಂತಲಾ ಕಿಡ್ನಿ ಮಾರಿ ಹಣ ಪಡೆದುಕೊಳ್ಳಬೇಕು ಅಂತ ಪಣ ತೊಟ್ಟಿದ್ದಾಳೆ. ಅಲ್ಲಿಂದ ಶಕುಂತಲಾ ತಪ್ಪಿಸಿಕೊಂಡು ಓಡಿ ಬಂದಿದ್ದಾಳೆ. ಶಕುಂತಲಾ ಅಂತೂ ತಪ್ಪಿಸಿಕೊಂಡು ನೇರವಾಗಿ ದೇವಸ್ಥಾನದಲ್ಲಿ ಊಟ ಕೊಡುವ ಸಾಲಲ್ಲಿ ನಿಂತಿದ್ದಳು. ಅಲ್ಲಿ ಗೌತಮ್ ಹಾಗೂ ಭೂಮಿಕಾ ಅನ್ನದಾನ ಮಾಡುತ್ತಿರುತ್ತಾರೆ. ಇದನ್ನು ಗಮನಿಸಿದ ಶಕುಂತಲಾ ಮುಖ ಮುಚ್ಚಿಕೊಂಡು ನಿಂತಿರುತ್ತಾಳೆ. ಗೌತಮ್ ಕೂಡ ಅರಿವಿಲ್ಲದೆ ಅಮ್ಮ ಎಂದಿದ್ದಾನೆ. ಈಗ ಅಮ್ಮ ಮಗ ಮತ್ತೆ ಮುಖಾಮುಖಿ ಆಗ್ತಾರಾ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ. ಮತ್ತೊಂದು ಕಡೆ ಜಯದೇವ್ ತನ್ನ ಹೆಂಡತಿ ಬಳಿ ಆದಷ್ಟು ಬೇಗ ಬ್ಯಾಗ್ ಪ್ಯಾಕ್ ಮಾಡಲು ಹೇಳಿದ್ದಾನೆ. ದೇಶ ಬಿಟ್ಟು ಹೋಗಲು ನಿರ್ಧರಿಸಿದ್ದಾನೆ. ಅಷ್ಟೇ ಅಲ್ಲ, ಇಲ್ಲಿಯವರ ಯಾರ ಸಹವಾಸ ಬೇಡ, ನಮ್ಮ ಜೀವನವನ್ನು ನಾವೇ ಕಟ್ಟಿಕೊಳ್ಳೋಣ ಅಂತ ನಿರ್ಧಾರ ಮಾಡಿದ್ದಾನೆ. ಇದಕ್ಕೆ ಪತ್ನಿಯು ಖುಷ್ ಆಗಿದ್ದಾಳೆ. ಜಯದೇವ್ ನಂಬಿಕೆ ಉಳಿಸಿಕೊಂಡೆ ಎಂದು ಖುಷಿ ಆಗಿದ್ದಾಳೆ. ಆದರೆ ಆಕೆಯ ಪ್ಲ್ಯಾನ್ ಇನ್ನೂ ಜಯದೇವ್ಗೆ ಅರಿವಾಗಿಲ್ಲ. ಜಯದೇವ್ ಕೂಡ ಸದ್ಯದಲ್ಲೇ ಬೀದಿ ಪಾಲಾಗೋದು ಗ್ಯಾರಂಟಿ ಅಂತಿದೆ. ಶಕುಂತಲಾ ಗೌತಮ್ಗೆ ಮಲತಾಯಿ ಆತನಿಗೆ ಕೆಟ್ಟದಾಗಲಿ ಎಂದೇ ಬಯಸುತ್ತಾ ಬಂದಳು. ಶಕುಂತಲಾ ಆದರೆ ಗೌತಮ್ ಮಾತ್ರ ಕೊನೆಗೂ ಇದ್ದ ಎಲ್ಲ ಆಸ್ತಿಯನ್ನು ಮಕ್ಕಳ ಹೆಸರಿಗೆ ಬರೆದು ದೂರ ಹೋಗುತ್ತಾನೆ. ತಾಯಿಯನ್ನು ಅಪಾರ ಗೌರವ ಹಾಗೂ ಪ್ರೀತಿಯಿಂದ ಕಾಣುತ್ತಾನೆ. ತನ್ನ ತಾಯಿಯನ್ನು ಮತ್ತೆ ಕರೆದುಕೊಂಡು ಬರ್ತಾನ. ಈಗ ಶಕುಂತಲಾ ಬದಲಾಗಿ ಗೌತಮ್ ಪರ ಇರ್ತಾಳ. ಜಯದೇವ್ಗೂ ಕೇಡು ಕಾಲ ಬರುತ್ತಾ? ಗೌತಮ್ ಮುಂದಿನ ನಡೆ ಏನು ಎನ್ನುವುದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ.